ಸ್ವೀಕರಿಸಬೇಕು. ಊಟವಾಗುವಾಗ ಭೂರಿ ದಕ್ಷಿಣೆಯನ್ನು ಎಲ್ಲ ಬ್ರಾಹ್ಮಣರು ಪಡೆದುಕೊಂಡು ಬಂದು ಪುನಃ ಈ ರಾಜನ ಬಳಿಯಲ್ಲಿ ಬಂದು ಏನು ಬೇಕು ಅಂತ ಕೇಳಿದಾಗ ನನಗೊಂದಿಷ್ಟೇ ಕರೆ ಗದ್ದೆ ಬೇಕು, ನನಗಿಷ್ಟು ಬಂಗಾರ ಬೇಕು, ನನಗಿಷ್ಟು ಬೆಳ್ಳಿ ಬೇಕು ಅಂತ ತಮಗೆ ಏನು ಇಚ್ಛೆಗಿದೆಯೋ ಎಲ್ಲವನ್ನ ಕೇಳಿ ಅವನಿಂದ ಪಡೆದುಕೊಂಡು ಹೋಗ್ತಿರ್ತಾರೆ. ಹೀಗೆಲ್ಲರೂ ಪಡೆದುಕೊಂಡು ಹೋಗ್ತಿರ್ತಾರೆ. ಅನೇಕ ಜನರು ದಾನವನ್ನು ತೆಗೆದುಕೊಂಡು ಇನ್ನೇನು ದಾನ ಮುಗಿತಾ ಬಂತು ಅಂತ ಅನ್ಬೇಕಾದ್ರೆ ಪುಟ್ಟ ಹುಡುಗ ವಾಮನ ಅಲ್ಲಿಗೆ ಬರ್ತಾನೆ. ಬಂದು ಬಲಿಚಕ್ರವರ್ತಿಯ ಮುಂದೆ ತನ್ನ ಹಸ್ತವನ್ನು ತೋರಿಸ್ತಾನೆ. ಇಸ್ಕೊಳ್ಳುವಂತಹ ವ್ಯಕ್ತಿಗಳೇ ಬಹಳ ಕಮ್ಮಿ ಇದ್ಬಿಟ್ಟಿದ್ರಂತೆ ಅವಾಗಿನ ಕಾಲದಲ್ಲಿ. ಎಲ್ಲರೂ ದಾನ ಕೊಡುವವರೇ, ದಾನ ಇಸ್ಕೊಳ್ಳೋರು ಕಮ್ಮಿ. ವಸ್ತುತಃ ಬ್ರಾಹ್ಮಣನ ಕರ್ತವ್ಯ ಷಟ್ಕರ್ಮಗಳು ಇದೆ. ಬ್ರಾಹ್ಮಣರಿಗೆ ಅಧ್ಯಯನವನ್ನು ಮಾಡಬೇಕು, ಅಧ್ಯಾಪನವನ್ನು ಮಾಡಬೇಕು. ಅಂದರೆ ಅಧ್ಯಯನ ಮಾಡಬೇಕು, ಅಧ್ಯಯನವನ್ನು ಮಾಡಿಸಬೇಕು, ಯಾಗವನ್ನು ಮಾಡಬೇಕು, ಯಾಗವನ್ನು ಮಾಡಿಸಬೇಕು, ದಾನವನ್ನು ತೆಗೆದುಕೊಳ್ಳಬೇಕು, ದಾನವನ್ನು ಕೊಡಬೇಕು. ದಾನ ಪ್ರತಿಗ್ರಹ. ದಾನ ಕೊಡುವುದು ಬ್ರಾಹ್ಮಣನ ಕರ್ತವ್ಯ, ದಾನವನ್ನು ಸ್ವೀಕಾರ ಮಾಡುವುದು ಬ್ರಾಹ್ಮಣನ ಕರ್ತವ್ಯ. ಬೇಡ 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 ಅನ್ನೋ ಹಾಗಿಲ್ಲ. ಬ್ರಾಹ್ಮಣರು ದಾನ ತಗೊಳ್ಳೋದಿಲ್ಲ, ಯಾರು ತಗೊಳ್ಬೇಕು? ದಾನವನ್ನು ತೆಗೆದುಕೊಳ್ಳಬೇಕು. ದಾನವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರಬೇಕು. ವ್ಯಕ್ತಿತ್ವ ಇಲ್ಲದೆ ಸುಮ್ಮನೆ ಆಸೆಗೋಸ್ಕರ ತೆಗೆದುಕೊಳ್ಳೋದಲ್ಲ.